ಅಂದರೆ ಗುಣಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಲೈಕ್ ಒಂದು 3-4 ಡೇಸ್ ಬ್ಯಾಕು. ಜಾಸ್ತಿ ಏಟ್ ಆಗೈತೆ ಗುಣ. ಗಾಡಿ ಮೇಲೆ ಬಿತ್ತು. 3 ತಿಂಗಳು ರೆಸ್ಟ್ ಬೈ. ನಮಸ್ಕಾರ ಎಲ್ರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಎಷ್ಟು? 8:11 ನೋಡ್ರಿ. ಇವಾಗ ಲಾಗ್ ಮಾಡ್ತಾಯಿದ್ದೀನಿ, ಅಂದರೆ ಲೈಕ್ ನೈಟು. ಬ್ರೋ ಇದು ತಳ್ಳಿ ಸ್ಟಾರ್ಟ್ ಮಾಡಬೇಕು ಬ್ರೋ, ಬ್ಯಾಟ್ರಿ ವೀಕ್ ಆಗಿಬಿಟ್ಟಿದೆ. ಮತ್ತು ವಾರಂಟಿ ಇದೆ ಅನಿಸುತ್ತೆ, ಕ್ಲೈಮ್ ಮಾಡಬೇಕು. ಫುಲ್ ವೀಕ್ ಆಗಿದೆ. ಇದು ನಾನು ಬಂದು ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಪಾರ್ಕ್ ಮಾಡ್ರಂತೆ. ಅಪ್ಪ ಶಟ್ ಆಗ್ಬಿಡ್ತು. ಓಕೆ ತಡ್ರಿ ಒಂದು ನಿಮಿಷ, ಏನೇನು ಸೀನ್ ಅಂತ ಎಲ್ಲ ಹೇಳ್ಬಿಡ್ತೀನಿ. ಫಸ್ಟು ನಮ್ಮ ಬಾನ್ಫಾಟಿ ಬೈಕ್ ನಿಲ್ಸೋಣ. ಬೈಕ್ ನಿಲ್ಲಿಸ್ಬಿಟ್ಟು ಒಂದೇ ಬೈಕಲ್ಲಿ ಹೋಗೋಣ. ಈಗ ಗುಣ ಬೈಕ್ ತರಬೇಕು ಹೋಗಿ. ಅದಕ್ಕೆ ಇದೆಲ್ಲ ನಮ್ಮ ಅಕಾಡೆಮಿ ಹತ್ರ ಇರೋ ರೋಡ್ಗಳು. ಇಲ್ಲಿಗೆ ಬರೋಕ್ಕೆ ಹೇಳಿದ್ದೆ, ಯಾಕಂದರೆ 7-7:15ವರೆಗೂ ನಮಗೆ ಕ್ಲಾಸು. ಈಗ ಪ್ರಾಜೆಕ್ಟ್ ನಡೀತಿದೆಯಲ್ಲ, ಅದಕ್ಕೆ ಕೇಳ್ತಿದ್ದಾರೆ ಲಾಗೆಲ್ಲ ಏನೋ ರೆಗ್ಯುಲರಾಗಿ ಹಾಕೋಕ್ಕಾಗ್ತಿಲ್ಲ ಅಂತ. ಇದೇ ರೀಸನ್ ಗುರು, ಈ ಪ್ರಾಜೆಕ್ಟ್ ಮಾಡ್ತಾಯಿದ್ದೀವಿ. ಅಟ್ಲೀಸ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಇಟ್ಬಿಟ್ಟು ಮಾಡೋಣ ಸ್ವಲ್ಪ ಇದ್ರ ಮೇಲೆ, ಅಕಾಡೆಮಿ ಮೇಲೆ ಅಂತ ಈ ಟೈಮಲ್ಲಿ. ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವ್ಲಾಗ್ಸ್, ಆ ಥರ ಏನಿಲ್ಲ. ಮಧ್ಯದಲ್ಲಿ ಜಾಸ್ತಿ ಗ್ಯಾಪ್ ಆಗೋಕ್ಕೂ ಬಿಡೋಲ್ಲ, ತಲೆ ಕೆಡ್ಸ್ಕೊಬೇಡಿ ಬಾಯ್ಸ್. ಸಿಂಪಲ್ ಸೀನು. ಇವಾಗ ಗುಣ ಬೈಕ್ ಏನಕ್ಕೆ ತಗೊಬರಕ್ಕೆ ಹೋಗ್ತಿರೋದಂದರೆ ಗುಣಗೆ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು, ಲೈಕ್ ಒಂದು 3-4 ಡೇಸ್ ಬ್ಯಾಕು. ಇವಾಗ ಅವನ್ನ ಅವರ ಊರಿಗೆ ಕಳಿಸಿದ್ದೀವಿ, ಕಾವಾಲಿಗೆ. ಅವನಿಗೆ ನೀವು ಮುಂಚೆ ಲಾಕ್ಸ್ ನೋಡಿದ್ರೆ ಗೊತ್ತಿರುತ್ತೆ, ಶೋಲ್ಡರ್ ಡಿಸ್ಲೊಕೇಟ್ ಆಗಿತ್ತು. ಸೊ ಅದೆಲ್ಲ ಹೆಂಗೆ ಅಂದರೆ, ನಿಮಗೆ ಒಂದ್ಸಲಿ ಏನಾದ್ರು ಶೋಲ್ಡರ್ ಡಿಸ್ಲೊಕೇಟ್ ಆದರೆ ಲೈಫ್ ಲಾಂಗ್ ಏನು ಮಾಡೋಕ್ಕಾಗಲ್ಲ. ಅದು ಅವಾಗ ಜಾಸ್ತಿ ವೆಯ್ಟ್ ಎತ್ತೋದು ತಪ್ಪಿ ಏನಾದರೂ ಸಡನ್ನಾಗಿ ಅದಕ್ಕೆ ಏನಾದರೂ ಎಳ್ದಂಗಾಗಿ ಆ ಥರ ಏನಾದರೂ ಡಿಸ್ಲೊಕೇಟ್ ಆಗ್ತಾನೆ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಮೆಡಿಸನ್ಸ್ ಆ ಥರ ಏನಿಲ್ಲ. ಅದು ಡಿಸ್ಲೊಕೇಟ್ ಆದರೆ ಮುಗೀತಷ್ಟೇ. ಮತ್ತೆ ಯಾವ ಥರ ಆಗುತ್ತೆ ಅವಾಗೆಲ್ಲ ರೆಡಿ ಮಾಡಿಸ್ಬೇಕು. ಆ ಥರ ಒಂದು 3-4 ಡೇಸ್ ಬ್ಯಾಕು ಬಾನ್ಫಾಟಿ, ಧೀರಜು, ಗುಣ, ಕೃತಿಕು ಎಲ್ಲರೂ ರೈಡ್ ಹೋಗಿದ್ರು ಕನಕಪುರ ಸೈಡಿಗೆ. ನನ್ನ ಕರೆದ್ರು, ಬಟ್ ನಾನು ಹೇಳಿದೆ ಈ ಟೈಮಲ್ಲೆಲ್ಲ ಎಲ್ಲಿಗೂ ಬರೋಲ್ಲ ಸದ್ಯಕ್ಕೆ, ಪ್ಲೇಸ್ಮೆಂಟ್ಸ್ ಆಗೋ ಟೈಮು. ಅವನು ಹೋಗೋ ದಿನ ಹಿಂದಿನ ದಿನ ಬಂದು ಆ ಥರ DSG ಗ್ಲೌಸ್ ಎಲ್ಲ ಇಸ್ಕೊಂಡು ಹೋದ. ನಾನು ಓಕೆ ರೈಡ್ ಹೋಯ್ತವ್ರು ಹುಷಾರಂತ ಹೇಳಿ ಕಳಿಸಿದ್ವಿ, ಬಟ್ ಏನು ಮಾಡೋಕ್ಕಾಗಲ್ಲ ಒಂದೊಂದು ಟೈಮು. ಸೊ ಅವರು ಮಾರ್ನಿಂಗ್ 5:45 ನನಗೆ ಇನ್ನೂ ಸನ್ರೈಸ್ ಆಗಿರಲಿಲ್ಲ, ಕತ್ಲು. ಆ ಟೈಮಲ್ಲಿ ಒಂದು ಟರ್ನಿಂಗಲ್ಲಿ ಹಂಸಕವ್ರೈತೆ ದೊಡ್ಡದು. ಇವರು ಮುಂದೆ ಒಂದು 4 ಜನ ಹೋಗೋರೆ, ಇವರು ಸ್ಪೀಡಾಗಿ ಆರಿಸ್ಕೊಂಡು ಹೋಗೋರೆ. ಅದರಿಂದ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸ್ ಹಿಂದೆ ಗುಣ ಮತ್ತು ಧೀರಜ್ ಇದ್ದರು. ಗುಣ ಧೀರಜು ಆರಿಸೋರೆ, 90ಲೇ ಆರಿಸೋರೆ ಹಂಸು. ಗುಣಗೆ ಆರಿಸಿದ ಫೋರ್ಸಿಗೆ ಲೆಫ್ಟ್ ಶೋಲ್ಡರು ಮಾಮೂಲಿ ಡಿಸ್ಲೊಕೇಟ್ ಆಗಿಬಿಟ್ಟಿದೆ. ಮತ್ತು ಲೆಫ್ಟ್ ಶೋಲ್ಡರ್ ಡಿಸ್ಲೊಕೇಟ್ ಆದಾಗ ಅವ್ನು ಏನು ಮಾಡೋಕ್ಕಾಗಿಲ್ಲ. ಲೆಫ್ಟ್ ರೈಟ್ ಎಲ್ಲ ವಾಬಲ್ ಆಗಿ ಒಂದು ಸ್ವಲ್ಪ ಸ್ಪೀಡಾಗಿ ಜೋರಾಗಿ ಬಿದ್ಬಿಟ್ಟವನೆ. ಸದ್ಯಕ್ಕೆ ಏನು ಬಚಾವು ಅಂದರೆ, ಅವನು ಗೇರ್ಸ್ ಹಾಕಿದ್ದಕ್ಕೆ ಏನೂ ಆಗಿಲ್ಲ. DSG ಹಾಕಿದ್ದ ಬೈಕ್ ಅವನ ಮೇಲೆ ಬಿದ್ದರೂ ಅವನಿಗೇನೋ ಅಪ್ಪರ್ ಬಾಡಿ ಏನೂ ಆಗಿಲ್ಲ. ಬಟ್ ಇದು ಕಾಲು ಫುಲ್ ಸ್ವಲ್ಪ ಸ್ಕ್ರ್ಯಾಚ್ ಆಗೋಯ್ತು. ಏನೋ ರೈಡಿಂಗ್ ಪ್ಯಾಂಟ್ ಹಾಕಿರಲಿಲ್ಲ, ಕಾಟನ್ ಪ್ಯಾಂಟ್ ಹಾಕಿದ್ದ. ನಾನು ಅವ್ನಿಗೆ ಹೇಳಿದ್ದೀನಿ ರೈಡ್ ಹೋಗ್ಬೇಕಾದ್ರೆ ಜೀನ್ಸ್ ಪ್ಯಾಂಟ್ ಹಾಕೋ ಜಾಸ್ತಿ ಅಂತ. ಬಟ್ ಅದೇ ಅಲ್ಲಿ ಫುಲ್ಲು ಮಂಡಿ ಚಿಪ್ ಹತ್ರ ಎಲ್ಲ ಸ್ಕ್ರ್ಯಾಚ್ ಜಾಸ್ತಿ ಆಗಿಬಿಟ್ಟಿದೆ. ಅದು ಬಿಟ್ಟರೆ ಶೂ ಹಾಕಿದ್ರಿಂದ ಓಕೆ, ಬಟ್ ಶೂ ಕೆಳಗಡೆ ಮತ್ತೇನೋ ಹೋಗಿದೆ. ಅದು ಸದ್ಯಕ್ಕೆ ಮೇಲ್ಗಡೆ ಟಚ್ ಆಗಿಲ್ಲ ಇದನ್ನು ನಮ್ಮ ಕಾಲನ್ನ, ಬಟ್ ಕೆಳಗಡೆ ಹೋಗಿದೆ. ಅದು ಜಸ್ಟ್ ಬಚಾವು. ಅದೆಲ್ಲ ಓಕೆ. ಅದು ನೆಕ್ಸ್ಟ್ ಅಲ್ಲಿಂದ ಡೈರೆಕ್ಟ್ ಹಾಸ್ಪಿಟ್ಲೆಲ್ಲ ಕರ್ಕೊಂಡು ಹೋದರು. ಆಮೇಲೆ ಹಾಸ್ಪಿಟ್ಲೆಲ್ಲ ಸ್ಕ್ಯಾನ್ ಮಾಡಿಸಿ, ಅಲ್ಲಿ ಅನಸ್ತೇಷ ಎಲ್ಲ ಮಾಡಿಸಿ ಕರ್ಕೊಂಡು ಬಂದರು ಬಾನ್ಫಾಟಿ ಇವರೆಲ್ಲ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ಲು ಅವತ್ತು ಇವ್ರು ನೋಡ್ಕೊಂಡಿರೋದು. ನೀವು ಅದು ಕ್ಲಿಪ್ಗಳಿದ್ದಾವೆ, ನಮ್ಮ ಬಾನ್ಫಾಟಿ POV ರೆಕಾರ್ಡ್ ಮಾಡಿದ್ದಾನೆ. ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕು ಅಂದರೆ ನಮ್ಮ ಬಾನ್ಫಾಟಿ ವ್ಲಾಗ್ ಇದೆ, ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್. ಅದು ಒಂದ್ಸಲಿ ಹೋಗಿ ನೋಡಿರಿ. ಇವಾಗ ಕ್ಲಿಪ್ ನೋಡ್ಕೊಬಂದು ಏನಾಯಿತು ಅಂತ ಒಂದು. ಏನು ಗುರು ಆಯಿತು? ಯಾರು ಗುಣನಾ? ಏನಾಯಿತು? ಫಕ್ ಬಿತ್ತ ಗಾಡಿ? ಬಿದ್ದ ಗಾಡಿ? ಹಾಂ ಹಾಂ ಅಲ್ಲ ಬೈ, ಗಾಡಿಯಿಂದ ಬಿದ್ನಾ ಏನು? ಅವ್ನಿಗೆ ಮುಂಚೆನೇ ಸ್ವಲ್ಪ ಡಿಸ್ಲೊಕೇಟ್ ಆಗಿತ್ತು ಗುರು ಕೈ ಅವನಿಗೆ. ಥೋ ಪಾಪ ಗುರು, ಏನು ಹೇಳಿ ಸೀನು. ಏನು ಬಿದ್ದ ಅಲ್ಲಿಂದ ಇಲ್ಲಿ ರುಚ್ಕೊಂಡು ಬಂದೆ, ಇಲ್ಲಿವರೆಗೆ ಬಂದು ಉಚ್ಕೊಂಡು. ಗಾಡಿ ಇಲ್ಲ ಒಂದು ಯಾವುದೋ ಒಂದು ಇದೆ ಅಂತ ಇಲ್ಲಿ ನಿಯರ್ ಬೈ ಮಚ್ಚ ಜೋರಾಗಿ ಬಿದ್ದನಾ? ನಾನು ಬಿಡಿದೆ ನೋಡಿ, ನಾನು ಬಿದ್ದಿದ್ದೆ ಗಾಡಿ ನೋಡಿ. ಫಕ್
ಹಾಂ ಬೇಜಾರಾಗೋಯ್ತು ಅಲ್ಲ ಅವ್ನು ನೋಡ್ಲಿಲ್ವ ಹಂಪು? ನನಗೆ ಕಾಣಿಸಿಲ್ಲ, ಅವ್ನು ಎಗರಾದ್ಮೇಲೆ ನಾನು ಎಗರಿದ್ದೀನಿ. ನಂದು ಆಗಿದೆ, ನಾನು ಬರ್ಬೇಕಾದ್ರೆ ಅದು ಇತ್ತು, ಲೈಟ್ ಇತ್ತು ಅಂತ ನಾನು ಫುಲ್ ಸ್ಲೋ ಮಾಡ್ಕೊಂಡ್ಬಿಟ್ಟೆ. ನಾನು ಬೈಕಿನ ನಿಂತ್ಕೊಂಡ್ಬಿಟ್ಟೆ. ಕಾಣಿಸ್ತಾ ಇತ್ತು, ಅದು ಕಾರ್ ನಿಂತ್ಕೊಂಡಿದ್ದೀವಿ ಅಲ್ಲಿ. ಬೈ ಇವಾಗೇನು ಇವಾಗೆಲ್ಲೇ ಏನು ಯಾವುದಾದ್ರೂ ಆ್ಯಂಬುಲೆನ್ಸಿಗೆ ಮಾಡೋದಾ? ಯಾವುದು ವಿಜಯಶ್ರೀ ಇದೆ. ವಿಜಯಶ್ರೀ ಅಲ್ಲೇ ನಾವು ಹೋದ್ವಲ್ಲ, ಅಲ್ಲಿ ನೋಡ್ಕೊಂಡು ಬರ್ತಿರ್ತಾರೆ. ವಿಜಯಶ್ರೀ ಸ್ಫೂರ್ತಿ ಇದೆ. ಜಾಸ್ತಿ ಏಟ್ ಆಗೈತೆ ಗುಣ. ಗಾಡಿ ಮೇಲೆ ಬಿತ್ತು. ಅದೇ ಕಂಟ್ರೋಲ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಹೋಗ್ಲಾಯ್ತಾ ಬಂತು. ಈ ಕೈ ಇಟ್ಕೊಳಕ್ ಆಗ್ತಿಲ್ಲ ನನಗೆ. ಒಂದು ಕೈ ಡಿಸ್ಲೊಕೇಟ್ ಆಯ್ತಲ್ಲ, ಒಂದು ಕೈಯೆಲ್ಲ ಮ್ಯಾನೇಜ್ ಮಾಡ್ತೀನಿ. 2 minutes ಬಿಡಿ. ಬರ್ತಾ ಇದೆ ಕೈಯಾ ಹಿಡ್ಕೊಂಡ್ಲ ಮೇಲೆ? ಬೇಡ ಬೇಡ, ಬರಲ್ಲ ಅದು ಕೈ ಅಷ್ಟೇ. ಇನ್ನು ಬೈ ಜಾಸ್ತಿ ಲೇಟ್ ಮಾಡಿದಷ್ಟು ಸುಮ್ಮನೆ ಹಿಂಸೆ. ಗಾಡಿ ಅಲ್ಲ ಆ್ಯಂಬುಲೆನ್ಸ್ ಅವ್ನು ಬರೋಕ್ಕಿಂತ ಮುಂಚೆ ಇನ್ನು ಲೇಟ್ ಆಗಿಬಿಡತ್ತೆ. ಇಲ್ಲ ಯಾವುದಾದ್ರೂ ಆಟೋ ಏನಾದರೂ ನೋಡೋಣ. ಬ್ರೋ ಆಟೋ ಯಾವುದಾದ್ರೂ ನೋಡ್ಬಿಡಿ. ಬೇಕಾ? ನೀರು ಬೇಕಾ ಬ್ರೋ? ಇವಾಗ ಮತ್ತೆ ಆಗಿದೆ ಅದು, ಸಿಕ್ಕಾಬಿಟ್ಟೆ ಹಿಂಸೆ ಆಗುತ್ತೆ ಇವಾಗ ಮತ್ತೆ ಲೇಟ್ ಮಾಡಿದಷ್ಟು. ಆಂಬುಲೆನ್ಸ್ ಎಲ್ಲ ಅಟ್ಲೀಸ್ಟ್ ಏನಾದರೂ ಇರುತ್ತೆ, ಫಸ್ಟ್ ಏಡ್, ಬೇಸಿಕ್ ಫಸ್ಟ್ ಏಡ್ ಇರುತ್ತೆ ಆಂಬುಲೆನ್ಸಲ್ಲಿ. ಮತ್ತೆ ಈಗ ಅವ್ನು ಬೇರೆ ತನಕ ಕಾಯ್ಬೇಕಲ್ಲ ಅಂತ ನಾನು. 5 ನಿಮಿಷ ಆಟೋಗಳನ್ನ ಇನ್ನೂ ಹೋಗೋಕ್ಕೂ ಲೇಟ್ ಆಗುತ್ತೆ. ಆಂಬುಲೆನ್ಸ್ ಬಂದು ಇವಾಗ 5 ನಿಮಿಷಕ್ಕಾಗಿ ಬೇಗ ಹೋಗ್ಬೋದು. ಫುಲ್ ಸೇಫಾ? ಎಲ್ಲ ಆರಾಮ್ ತಾನೆ? ಹೋಗಿದ್ದು ಬಂದ್ಬಿಟ್ಟು ಸೇಫಾ ಅಂತೆ. ಮತ್ತೆ ಒಂದು 2 months ರೆಸ್ಟ್ ಅಣ್ಣಂಗೆ. 3 ತಿಂಗಳು ರೆಸ್ಟ್ ಬೈ, ಯಾರು ಐಡು ಬರಬೇಡ. 2 months ರೆಸ್ಟ್, ಮತ್ತೊಂದು 3 ತಿಂಗಳು, ಮತ್ತೆ ಒಂದು 2 months ರೆಸ್ಟ್, ಮತ್ತೆ 3 ತಿಂಗಳು. ಇವಾಗ ಲಾಸ್ಟ್ ಒಂದು 15 days ರೆಸ್ಟ್, ಮತ್ತೆ ಒಂದು 2 weeks ಇವಾಗ ವರ್ಕ್ ಮಾಡ್ದ, ಒಂದು ಬಂತು. ಇವಾಗ ಮತ್ತೆ ಒಂದು 2 months ರೆಸ್ಟ್. ಹೋದ ವರ್ಷ ನೀನ್ ಬಿದ್ದಿದ್ದೆ ಈ ಟೈಮಲ್ಲಿ. ಹೌದಾ? ನಿನ್ ಧರ್ಮಸ್ಥಳ ಸೀನ್ ಇದೇ ಟೈಮಲ್ಲಿ ಆಗಿದ್ದು, ಫುಲ್ ಫೇಮಸ್ ಧರ್ಮಸ್ಥಳ ಎಲ್ಲ. ಅಯ್ಯೋ ಯಾಕೆ ಹೇಳ್ತೀರಾ? ಯಾರೇ ಕೇಳಿ ಬ್ರೋ, ನೀವೇ ತಾನೇ ಎಂಟಿಲ್ ಬಿದ್ದಿದ್ದು? ಯಾರ ಹೆಸರು ಕರೆಯಲ್ಲ, ಎಂಟಿಲ್ ಬಿದ್ದಿದ್ದು ನೀವೇ ತಾನೇ ಅಂತಾರೆ. ಓ ಎಲ್ಲರೂ ಬಿದ್ದೇ ಬೀಳ್ತಾರೆ, ಏನು ಮಾಡೋಕ್ಕಾಗುತ್ತೆ. ಇಷ್ಟು ಸೀನ್ಗಳಾಗಿದ್ದು. ಇವಾಗ ಇದೆಲ್ಲ ಆದಮೇಲೆ ಗುಣ ಮೊನ್ನೆ ಅವ್ರ ಊರಿಗೆ ಹೋದ ಕಾವಲಿಗೆ, ಅಲ್ಲಿ ಮನೇಲಿ ನೋಡ್ಕೊಳ್ಳೋದಕ್ಕೆ. ಅವ್ನು ಹಂಗೆ ಇವಾಗ ಜೊತೆಗೆ ಆ ಥರ ಕೈ ಇವಾಗ ಏಟಾದಾಗ ಯಾರೊಬ್ರು ಇರಲೇಬೇಕು ನೋಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಪಿ ಜಿಲಿ ಇರೋದಕ್ಕಿಂತ ಬೆಸ್ಟು ಅಲ್ಲಿ ಮನೆಯವ್ರು ನೋಡ್ಕೋತಾರೆ ಅಂತ ಹೋದ. ಇವ್ನವ್ರು ಗುರಿಂಗ್ ತೆಗ್ದ ಹೋದ. ಇನ್ನೇನಿಲ್ಲ, ಇವಾಗ ಅದನ್ನೇ ಗಾಡಿ ರೆಡಿ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ನಾನು ಬಂದ್ಬಿಟ್ಟು. ಅಂದರೆ ಸಸ್ಪೆನ್ಷನ್ ಎಲ್ಲ ಇವಾಗ ಸೆಟ್ ಮಾಡಿಸ್ಕೊಳ್ಳಲ್ಲ, ಜಸ್ಟು ಬ್ರೇಕ್ ಲಿವರು ಮತ್ತು ಇಂಡಿಕೇಟ್ರ್ ಅವು ಏನಾಗಿದೆ ಅದನ್ನೆಲ್ಲ ಸೆಟ್ ಮಾಡಿಸ್ತೀವಿ ಅಲ್ಲೇ ಹೊರಗಡೆ ಗ್ಯಾರೇಜಲ್ಲಿ. ಇನ್ನು ಉಳಿದಿದ್ದು ಎಲ್ಲ ಧೀರಜ್ ಶೋರೂಮ್ ಗೊತ್ತಿರೋರು ಇದ್ದಾರೆ ಅಂತ, ಅವ್ನು ಸೆಟ್ ಮಾಡಿಸ್ಕೊಡ್ತಾನೆ. ಸದ್ಯಕ್ಕೆ ಹೋಗಿ ಇಷ್ಟು ಹೋಗಿ ಮಾಡಿಸ್ಕೊಂಡ್ರೆ ಸಾಕು ಗುರು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಸೀರಿಯಸ್ಲಿ ಅವತ್ತೇನಾದರೂ ಒಂದು ಗೇರ್ಸ್ ಹಾಕಿರಲಿಲ್ಲ ಅಂತಿದ್ರೆ ಅಪ್ಪರ್ ಬಾಡಿ ಫುಲ್ ಊಷ್ಟಾಗಿ ಹೋಗಿರೋದು. 80-90 ಸ್ಪೀಡಲ್ಲಿ ಬಿದ್ದರೆ ಅಷ್ಟೇ 100% ಫ್ರ್ಯಾಕ್ಚರು, ಮಸಲ್ ಕ್ಯಾಚ್, ಏನು ಗುಟಿಗೆ ಸರ್ರಾಗಿಂತೂ ಏಟ್ ಬಿದ್ದಿರೋದು ಅಪ್ಪರ್ ಬಾಡಿಗೆ. ಸದ್ಯಕ್ಕೆ ಅದೇ ಅವ್ನು ಹೇಳಬೇಕು ಅಂದರೆ ಸೆಕೆಂಡ್ ಟೈಮು ಆ DSG ಗೇರ್ ಯೂಸ್ ಮಾಡ್ತಾ ಇರೋದು. ನಾರ್ಮಲಾಗಿ ಮುಂಚೆ ನಂದು ಸೋಲಾಸ್ ಹಾಕೊಂಡು ನಮ್ಮ 140 ರೈನಾಕ್ಸ್ ಎಲ್ಲ ಹಾಕೊಂಡು ಅವತ್ತು DSG ಹಾಕಿದ, ಚೆನ್ನಾಗಿ ಪ್ರೊಟೆಕ್ಟ್ ಆಗಿದೆ, ಏನೂ ಆಗಿಲ್ಲ. ಬಟ್ ಅವನಿಗೆ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ, ಇನ್ನು ಲೈಫ್ ಟೈಮು ಇದೊಂದು ಈ ಥರ ಇರುತ್ತಲ್ಲ. ಸೊ ಅವನು ಇವಾಗ ಸದ್ಯಕ್ಕೆ ಅಂತೂ ಓಡ್ಸೋಕ್ಕಾಗಲ್ಲ ಬೈಕು. ಸದ್ಯಕ್ಕೆ ಅಂದರೆ ಲೈಕ್ ಇನ್ನೊಂದು ಸ್ವಲ್ಪ ತಿಂಗಳಂತೂ ಅವ್ನು ಬೈಕೆಲ್ಲ ಓಡ್ಸೋಕ್ಕಾಗಲ್ಲ. ಇನ್ನು ಸ್ವಲ್ಪ ತಿಂಗಳು ಅಥವಾ ಒಂದು ಒಂದು ವರ್ಷ ಓಡಿಸ್ಲಿ ಅಂದರೆ ಒಳ್ಳೇದಲ್ವ ಅವನು. ಹೌದು, ಅವನೇನೇ ಓಡಾಡಬೇಕು ಸ್ವಲ್ಪ ಕಾರ್ ಓಡಾಡಿದ್ರೆ ಬೆಸ್ಟ್. ಇವಾಗ ಇಲ್ಲಾಂದರೆ ಓಡಿಸಿದ್ರು ಯಾವ್ದಾದ್ರು ADV 3 ಸಲ ಆಗಿರೋದು, ಫುಲ್ ಕೆರಡೆ ಬಂದುಬಿಟ್ಟಿತ್ತಲ್ಲ ಈ ಸಲ. ಇನ್ನೊಂದು 6 months 7 months ಮಿನಿಮಮ್ ಒಂದು ಹುಷಾರು ಇರಲೇಬೇಕು. ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಗುರು, ಎಲ್ಲಿ ಬೇಕು ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಾನೇ. ಅವನಿಗಂತ ಬೈಕ್ ಓಡ್ಸೋಕೆ ಕೊಡಲ್ಲ ಸದ್ಯಕ್ಕೆ. ನೀವೇನೋ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಬ್ರೋ ಏನು ಬ್ರೋ ನೀವು ಬೈಕರಾಗಿ ಹಂಗೆ ಅವ್ನಿಗೆ ಓಡ್ಸೋಕೆ ಬಿಡಲ್ವಾ ಹಂಗೆ ಹಿಂಗೆ ಅಂತ. ಗುರು ಜೀವ ಇದ್ದರೆ ಬೈಕ್ ಒಂದಲ್ಲ ಇನ್ನೂ 5 ವರ್ಷ ಬಿಟ್ಕೊಂಡ್ರು ಓಡಿಸೋಕೆ ಸ್ಟಾರ್ಟ್ ಮಾಡ್ಬೋದು. ಇವಾಗ ಒಂದು ಸ್ವಲ್ಪ ಇರೋದ್ರಲ್ಲಿ ಮೇಂಟೈನ್ ಆದರೆ ಸಾಕು. ಅವನು ಸೀರಿಯಸ್ ಟೈಮ್ ಇಲ್ಲ ನನಗೆ, ಪ್ರಾಮಿಸ್. ಇವಾಗ ಮನೆಗೆ ಹತ್ರಕ್ಕೆ ಹೋಗ್ಬೇಕು, ಇನ್ನೂ ಬೈಕ್ ರೆಡಿ ಮಾಡಿಸ್ಬಿಟ್ಟು ಅಲ್ಲಿ ಪ್ರಣವ್ ಕಾಯ್ತವನೆ. ಬರ್ತಿರಲ್ಲ, ನಾನೇ ಫೋರ್ಸ್ ಮಾಡಿದೆ. ಬೈಲಿ 99 ಬಂದಿದೆ ಇವಾಗ, ಪರವಾಗಿಲ್ಲ. ಆ್ಯಪಲ್ದಾ? ಯಾರು ಕೊಡಿಸಿದ್ದು? ಯೂನಿಯರ ಬೇರೆ ಯಾರು ಹುಡುಗಿರು ಕೊಡ್ಸಿರಲ್ಲ, ಧೀರಜ್ ಕೊಡ್ಸಿರ್ತಾನೆ ಅಷ್ಟೇ. ಓಯ್ ಮಾಮ್, ನಿಂದು ವೋಟಿಂಗ್ ಎಷ್ಟು ಬಂದಿದೆ ಗೊತ್ತಾ?
ನೀನು ಎಲ್ಲಿ ನೀನು ಬಂದಿರೋದೆ ಮೂರ 4 ಲಾಗಲ್ಲಿ ಬಂದವನೇ. ಸುಮಾರು ಜನ ಹಾಕಿಲ್ಲ, ನಿಂದು ಹಾಕಿಲ್ಲ, ಪ್ರೀತು ಗೌಡ್ರದ್ದು ಹಾಕ್ಬೇಕಿತ್ತು, ಅವನು ಹಾಕಿಲ್ಲ, ಗೋಳನ್ ತೊಟ್ಟಲ್ಲಿ ಹಾಕ್ಬೇಕಿತ್ತು. ಹೈಯೆಸ್ಟ್ ಇವಾಗ ಇರೋದು ಓಟ್ಸು CRJಗೆ ಓಡಿಸಿರೋದು 1335. ನಿನಗೆ ಎಷ್ಟಿದಾವೆ ಗೊತ್ತಾ? ನಿನಗೆ 932 ಓಡಿಸಿದ್ದಾವೆ. ಒಟ್ಟು ಜಾಸ್ತಿ ಓಡ್ಸಾಗಿರೋದು ಅಭಿಬ್ರೋಗೆ ಮತ್ತು ಏಜಿಗೆ. ಓವರ್ ಆಲ್ ವೋಟಿಂಗ್ಸು ಸಾರಿ ಅಭಿಬ್ರೋಗೆ ಮತ್ತು ಮೋಹನ್ ಜೈನ್ಗೆ ಜಾಸ್ತಿ ಓಡ್ಸಾಗಿರೋದು. ಅಂದರೆ ಎಲ್ರಿಗೂ 1800 2000 ಓಡ್ಸಾಗಿದ್ದಾವೆ. ಅವರಿಬ್ಬರಿಗೆ 2,000 ಓಡಿಸು ಹಿಂದೆ ಮುಂದೆ. ಓ ಇದು ಜಾಸ್ತಿ ಆಗಲಿಲ್ವಾ? ಚಾನಲಲ್ಲಿ ಯಾರು ಕ್ಯಾರೆಕ್ಟ್ರು ಜಾಸ್ತಿ ಇಷ್ಟ ಆಗಿದೆ ಈ ಸೋಫಾರ್ 2 ವರ್ಷದಲ್ಲಿ ಅದನ್ನು ಬ್ಯಾಟಲ್ ಮಾಡ್ತಾಯಿದ್ದೀವಿ ಇನ್ಸ್ಟಾಗ್ರಾಮಲ್ಲಿ. ಯಾರು ಜಾಸ್ತಿ ಇಷ್ಟಪಡ್ತಾರೆ ಜನ ನೋಡೋಣ ಅಂತ. ಇವಾಗ ಇರೋದ್ರಲ್ಲಿ ನಮ್ಮ ಬಾನ್ 14 ಧೀರಜ್ ಮೇಲೆ ಲೀಡ್ ತೊಗೊಂಡಿದ್ದಾನೆ. ಎಲೆಕ್ಷನ್ ನಡೀತಿದೆ, ಸೆಕೆಂಡ್ ರೌಂಡಲ್ಲಿ ಇರೋದು. ನಿನಗೆ ಸೆಕೆಂಡ್ ರೌಂಡಲ್ಲಿ 4 ಜನ ಆಗ್ತೀನಲ್ಲ, ಅವಾಗ ಗೊತ್ತಾಗುತ್ತೆ. 4 ಜನ ಈಗ ಇನ್ನು ನೆಕ್ಸ್ಟ್ ಇನ್ನೊಂದೇ ರೌಂಡು, ಅದರಲ್ಲಿ 4 ಜನ ಬರ್ತಾರೆ. ಅದರಲ್ಲಿ ಯಾರಿಬ್ರು ಇರ್ತಾರೆ, ಅವರಿಬ್ರು ಟಾಪರ್ 2. ಇದು ಇವ್ರು ಪೋಸ್ಟ್ ಮಾಡೋಷ್ಟೊಳಗೆ ಫೈನಲ್ ರೌಂಡ್ ನಡೀತಿ. ಈ ವ್ಲಾಗ್ ಹಾಕೋಷ್ಟರಲ್ಲಿ ಫೈನಲ್ ರೌಂಡ್ ಬಂದಿರುತ್ತೆ. ಇವು ನಾಳೆ ಸಂಜೆ ಹಾಕ್ತೀನಿ. ಹಾಂ ಗುಣ ಗಾಡಿ ಬರ್ತಿದೆ. ಲೆಫ್ಟಿಗೆ ಬಿದ್ನಾ? ಮತ್ತು ಇವಾಗ ಸದ್ಯಕ್ಕೆ ಹಂಗಾರೆ ಹೊಸ ಕೇಬಲ್ ಹಾಕ್ಸೋರ್ಗು ಇದೆ ಸಾಕು ಸದ್ಯಕ್ಕೆ. ಓಕೆ ಇದು ಒಟ್ಟಿಗೆ ಮಾಡ್ಸೋಣ ಹಂಗಾರೆ. ಇದು ಓಕೆ. ಇದು ನಾನು ಇನ್ನು ಇದು ಏನು ಅನ್ಕೊಂಡೆ ಗೊತ್ತಾ? ಹ್ಯಾಂಡ್ ಓವರ್. ಹಾಂ ಇಲ್ಲ ಇಲ್ಲಿ ಇಷ್ಟೇ ಬರೋದು ನಮ್ಮದು. ಇಲ್ಲ ಟಚ್ ಆಗುತ್ತೆ. ಇಷ್ಟು ಬರಲ್ಲ. ಓಹ್ ಇವಾಗ ಅಂದರೆ ಏನೇನು ಮಾಡಿಸ್ಬೇಕು ಮೈನು? ಏನು ಗೊತ್ತಾ ಬ್ರೋ, ಇದು ಲಿವರ್ ಹೊಸದು. ಹಾಂ ಇದು ಫೇರಿಂಗು. ನಾನು ಇವನಿಗೆ ಹೇಳ್ದೆ ಮುಂಚೆನೇ ಗುಣಗೆ, ಫೇರಿಂಗು ಗಾಡಿ ಏನಾರು ಹಾಕ್ಸ್ಕ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ನೋಡಿಲಿ, ಈ ಥರ ಹಾಕ್ಸಿದ್ರೆ ನೋಡಿಲಿ ನಂದು ಎಷ್ಟಲ್ಲಿ ಏಟೈತೆ, ಆದರೂ ಏನೋ ಒಂದು ಚೂರು ಫೇರಿಂಗ್ ಏನೂ ಆಗಿಲ್ಲ. ಹೇಳ್ಬೇಕು ಫಸ್ಟ್ ಅವನಿಗೆ. ಶೂರ್ ಬಿಡು, ಇದಕ್ಕೇನಾರು ಏನೋ ಮಾಡಿಸ್ತೀನಿ ಆಲ್ಟರ್ನೇಟಿವು. ಫೇರಿಂಗ್ ಏನು ಇದು ಮಾಡ್ಸೋಕೋಲ್ಲ. ಇದೊಂದು ಚೂರು ಕ್ರಾಸ್ ಆಗಿದೆ ಅಲ್ವಾ? ಓಹೋ ಇದು ಹೋಗೇ ಬಿಟ್ಟಿದೆ. ಬಿಡು ಹೋಗಲಿ. ರಬ್ಬ ಅವೆಲ್ಲ ಓಕೆ. ಇನ್ನು ಇದ್ಬಿಟ್ಟು ಇನ್ನೆಲ್ಲಿ ಡ್ಯಾಮೇಜು ಅಂದರೆ ಅದು ಇದು ನಾರ್ಮಲ್. ಇದು ಆಯ್ತಲ್ಲ, ಇದೇನು ಮಾಡೋಕ್ಕಾಗಲ್ಲ. ಇದು ಓಲಾಗಿದೆ ಎಕ್ಸಾಸ್ಟು. ಅಲ್ಲಿ BTM ಅಲ್ಲಿ ನಿಲ್ಸಿ ಬಂದಿದ್ದೀವಿ. ಸಸ್ಪೆನ್ಷನ್ ಏನಾಗಿದೆ? ಧೀರಜ್ದಾ? ಇಬ್ರು ಬಿದ್ದಿದೆ ಅದೇ. ಬಟ್ ಏನು ಮಾಡ, ಇದು ಓಕೆ. ಇದೆ ಓಕೆ. ಸದ್ಯಕ್ಕೆ ಇಷ್ಟು ಸಾಕು ಅಂತ ಬ್ರೋ. ಸದ್ಯಕ್ಕೆ ಇಷ್ಟು ಸಾಕು. ಟೈಮ್ 9:30 ಹೊರಟ್ವಿ. ಇವಾಗ ಮತ್ತೆ ಸೇಮ್ ಸ್ಪಾಟ್ ನಾವು ಸ್ಟಾರ್ಟ್ ಆದ್ವಲ್ಲ, ಆಲಿವ್ BTM ಅಲ್ಲಿಗೆ ಪ್ರಣವ್ ಬರೋಕ್ಕೆ ಕೇಳಿದ್ವಿ. ಪ್ರಣವ್ ಅಲ್ಲಿಂದ ಗಾಡಿ ತಗೊಂಡು ಗುಣವ್ರ PG ಹೋಗ್ತಾನೆ. ಅಂದರೆ ಗುಣ ಪ್ರಣವ್ ಎಲ್ಲ ಒಂದೇ PG ಇರೋದು. ಸೊ ಅಲ್ಲಿಗೆ ಗುಣನ ಫುಲ್ ರೆಸ್ಟು. ಇನ್ನೊಂದು 2-3 ತಿಂಗಳು ಸದ್ಯಕ್ಕಂತೂ ಏನಿಲ್ಲ. ಈ ಗಾಡಿ ಓಕೆ ಓಡಿಸ್ಬೋದು, ಬಟ್ ಹ್ಯಾಂಡಲ್ ಫುಲ್ಲು ಸ್ವಲ್ಪ ಬೆಂಡಾಗಿದೆ. ಆಮೇಲೆ ಇಲ್ಲಿ ಬ್ರೇಕಿಂದ ಒಂದು ಚೂರು ಇಷ್ಟು ಇನ್ನೂ ಫುಲ್ ಅಪ್ಲೈ ಮಾಡಿದ್ರು ಹಿಡಿತಾಯಿಲ್ಲ. ಸ್ವಲ್ಪ ಜಾಸ್ತಿ ಫುಲ್ ಮುಗ್ಬೇಕು, ಅವಾಗಲೇ ಬೈಟ್ಸು ಗ್ಯಾಜ್ ಆಗ್ತಾ ಇರೋದು. ಡಾಲ್ಫಿನ್ ಚೆನ್ನಾಗಿ ಕಾಣಿಸುತ್ತೆ ಗುರು. ಸದ್ಯಕ್ಕೆ ಗುಣ ಎಲ್ಲ ಓಕೆ. ಸೊ ನೀವು ಇನ್ನೂ ಗುಣ ಬಗ್ಗೆ ಜಾಸ್ತಿ ಕನ್ಸರ್ನ್ ಇದ್ದರೆ ಅವ್ನಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರಿ, ಅವನೇನು ರಿಪ್ಲೈ ಮಾಡ್ತಾನೆ. ಒಬ್ಬನೇ ಇರ್ತಾನೆ, ಬೋರ್ ಆಗ್ತಾ ಇರ್ತಾನೆ ಅಷ್ಟೇ, ಇನ್ನೇನಿಲ್ಲ. ಇದು ರೆಡಿ ಮಾಡೋಕ್ಕೆ ಕೊಡೋಣ ಈ ವೀಕೆಂಡು. ಇವನು ಸ್ಪ್ರಾಕೆಟು ರೋಲಾನ್ ಸ್ಪ್ರಾಕೆಟ್ ಹಾಕ್ಸೋನು ಅನಿಸುತ್ತೆ. ಇನ್ಸ್ಟೆಂಟ್ ಒಂದು ನೆಗೀತೈತೆ ಗಾಡಿ. ಅಂದರೆ ಪಿಕಪ್ ಸಕ್ಕಂತ ಎಳೀತಿದೆ. ಸ್ಟಾಕಲ್ಲಿ ಅಷ್ಟು ನೀಟಾಗಿ ತಾಳಲ್ಲ ಸ್ಟಾರ್ಟಿಂಗು, ಬಟ್ ಸ್ಟಾಕಲ್ಲಿ ಟಾಪ್ ಆ್ಯಂಡ್ ಹೋಗುತ್ತೆ. ಓಕೆ ವಾಯ್ಸ್, ಈ ವ್ಲಾಗಿ ಇಷ್ಟೇ. ನಮ್ಮ ಚಾನಲ್ ಹೊಸ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ, ಬಾನ್ಬಿಶ್ ಬೇಕರ್ ಅಂತ ಐಡಿ. ಇದೇ ವ್ಲಾಗು ಕ್ಲೀನಾಗಿ ಏನೇನಾಯಿತು ಅಂದರೆ 140 ವ್ಲಾಗ್ ಮಾಡವನೇ, ಅದನ್ನು ಲಿಂಕ್ ಹಾಕಿರ್ತೀನಿ, ಅವನು ಚೆಕ್ ಮಾಡಿರಿ ಅಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.